ಮೂಲಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ. ಈ ಮೂಲಕ ದೇಶಾದ್ಯಂತ ಸಂಪೂರ್ಣ ಗೋಹತ್ಯ ನಿಷೇಧ ಮಸೂದೆ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು. ರಕ್ಷಣೆಯಲ್ಲಿ ಏಕತೆಯ ಮಹಾಸಭೆ. बोलो भारत माता की जय, बोलो गौ माता की जय. ಗೋ ಹತ್ಯೆ ನಡೀಬಾರದು ಇಡೀ ದೇಶದಲ್ಲಿ ಅಂತ ಹೇಳಿ 27ನೇ ತಾರೀಕು ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಇಡೀ ದೇಶದಲ್ಲಿ ಎಲ್ಲ ತಹಸೀಲ್ದಾರಿಗೆ ಮನವಿ ಪತ್ರ ಸಲ್ಲಿಸುವಂಥವ್ರು ಇದ್ದೀವಿ. ಯಾಕೆ ಗೋವಿಗೆ ಇಷ್ಟು ವಿಶಿಷ್ಟತೆ ಅಂತಂದರೆ, ಸನಾತನ ಹಿಂದೂ ಧರ್ಮದಲ್ಲಿ ಗೋವಿನಲ್ಲಿ ನಾವು ದೇವಾನುದೇವತೆಗಳನ್ನು ನೋಡುವಂತಹ ಸಮಾಜ ಹಿಂದೂ ಸಮಾಜ. ಆ ಕಾರಣಕ್ಕಾಗಿ 27ನೇ ತಾರೀಕು ತಹಸೀಲ್ದಾರಿಗೆ ಮನವಿ ಕೊಡೋದರ ಮೂಲಕ ಇಡೀ ದೇಶಾದ್ಯಂತ ಗೋಹತ್ಯೆ ನಡೀಬಾರದು, ಗೋಹತ್ಯೆ ಕಾನೂನು ಜಾರಿಗೊಳಿಸಬೇಕು ಅಂತ ಹೇಳಿ ತಹಸೀಲ್ದಾರ್ ಮುಖಾಂತರ ಡಿ.ಸಿ ಅವರಿಗೆ, ಡಿ.ಸಿ ಅವರ ಮುಖಾಂತರ ರಾಷ್ಟ್ರಪತಿಗೆ, ರಾಷ್ಟ್ರಪತಿ ಮುಖಾಂತರ ಪ್ರಧಾನಮಂತ್ರಿಗೆ ಸಲ್ಲಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ಗೋಹತ್ಯೆ ಅಭಿಯಾನವನ್ನು ಪ್ರಾರಂಭಿಸಿದ್ದೀವಿ. ಗೋಹತ್ಯೆ ಎಲ್ಲಿನೂ ನಡಬಾರದು. ಎಲ್ಲಿನೋ ರಾಜಸ್ಥಾನದಲ್ಲಿ ಗೋಹತ್ಯೆ ನಿಷೇಧ ಇದೆ, ಉತ್ತರ ಪ್ರದೇಶದಲ್ಲಿ ಗೋಹತ್ಯೆ ನಿಷೇಧ ಇದೆ, ಮತ್ತು ಬಿಹಾರಲ್ಲಿ ಗೋಹತ್ಯೆ ನಿಷೇಧ ಇಲ್ಲ, ಆಂಧ್ರ ಪ್ರದೇಶದಲ್ಲಿ ಗೋಹತ್ಯೆ ನಿಷೇಧ ಇಲ್ಲ, ಕರ್ನಾಟಕದಲ್ಲಿರುವಂತಹ ಗೋಹತ್ಯೆ ನಿಷೇಧ ಕಾನೂನನ್ನ ವಾಪಸ್ ಪಡೆದಿದ್ದಾರೆ. ಆ ಕಾರಣಕ್ಕಾಗಿ ಇಡೀ ದೇಶದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಬೇಕು, ಗೋವಿನ ನಮ್ಮ ದೇಶೀಯ ಪ್ರಾಣಿಯಾಗಿ ಗುರುತಿಸಬೇಕು ಅಂಥೇಳಿ, ಈ ಗೋಹತ್ಯದ ಮುಕ್ತ ಮಾಡಬೇಕು ಅಂತೇಳಿ ಈ ಅಭಿಯಾನ 27ನೇ ತಾರೀಕು ಸೋಮವಾರ ಬೆಳಗ್ಗೆ ರಾಘವ ಕಲಾಮಂದಿರದಿಂದ ತಹಸೀಲ್ದಾರ್ ಆಫೀಸ್ಗೆ ಒಂದು ರ್ಯಾಲಿ ಮುಖಾಂತರ ಹೋಗಿ ಮನವಿ ಪತ್ರ ಕೊಡೋರಿದ್ದೀವಿ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಗೋಹತ್ಯೆ ಮಾಡುವಂಥದ್ದು ಖಂಡಿಸಬೇಕು ಅಂತೇಳಿ ನಿಮ್ಮ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ. ಇವತ್ತಿನ ಬೈಕ್ ರ್ಯಾಲಿ ಉದ್ದೇಶ 27ನೇ ತಾರೀಕು ಆಗುವಂತಹ ಈ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಬೇಕು ಅಂತೇಳಿ ಒಂದು ಅಭಿಯಾನವನ್ನು ಪ್ರಾರಂಭಿಸಿದ್ದೀವಿ. ಜನರಿಗೆ ಒಂದು ಅವೇರ್ನೆಸ್ ಮೂಡಿಸುವಂತಹ ಈ ಬೈಕ್ ರ್ಯಾಲಿ. ಯಾಕೆ ಬೈಕ್ ರ್ಯಾಲಿ, ಯಾಕೆ ಈ ಬುಲೆಟ್ ರ್ಯಾಲಿಯನ್ನು ಮಾಡ್ತೀವಿ ಅಂತಂದರೆ ಜನರಿಗೆ ಗೊತ್ತಾಗಬೇಕು, ಉದ್ದೇಶ ಗೊತ್ತಾಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಬುಲೆಟ್ ರ್ಯಾಲಿಯನ್ನು ಪ್ರಾರಂಭಿಸಿದ್ದೀವಿ. ನಮ್ಮ ಹೆಸರು ಶ್ರೀರಾಮುಲು, ಬಳ್ಳಾರಿ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು. सारे देश में गौ हत्या को निषेध के लिए कानून को जारी करने के लिए ये रैली 27 अप्रैल को की गई है. ये सारे देश का अभियान है. सारे देश में एक ही समय में जिला लेवल में, तालुक लेवल में वहाँ के लोगों को, ऑफिसर्स लोगों को ज्ञापन पत्र दिया जाएगा. अभी तक हमारे बल्लारी शहर में 50 से 60 हज़ार तक सिग्नेचर कैंपेन हुए, हस्ताक्षर सही संग्रहण हुए. इनके साथ हम लोग प्रधानमंत्री को, राष्ट्रपति को और मुख्यमंत्री को, इसके अलावा गवर्नर ऑफ कर्नाटका को, इनको ये पत्र देने वाले हैं. बहुत बड़ी रैली निकलने वाली है. मेरा सभी से निवेदन है, बल्लारी में हम लोग बहुत बड़ी संख्या में रैली निकालेंगे, तो सारे लोग इसमें सहयोग करना.